ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ನೋಡಿದಲ್ಲಿ ಏನಪ್ಪ ಅಂತಂತಂದ್ರೆ ಆರ್ಮಿ ಡಾಕ್ಯುಮೆಂಟ್ ಒಳಗಡೆ ಒಂದು ರಿಸ್ಕ್ ಆಗುತ್ತೆ ಎಲ್ರಿಗೂ. ಅದು ರಿಸ್ಕ್ ಏನಲ್ಲ, ತುಂಬಾ ಈಸಿನೇ. ಅಫಿಡವಿಟ್ ಹೇಗೆ ಮಾಡಿಸ್ಕೊಳ್ಳೋದಂತ. ಅಫಿಡವಿಟ್ ಇದು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಮಡಿಕೇರಿ ಅಲ್ಲಿ ಹೋಗ್ತಿದಾರೋ ಈ ಬರುವಂತ ಎಲ್ಲಾ ರೈಲ್ಗಳಿಗೆ ಯೂಸ್ ಆಗುತ್ತೆ. ಯಾರು ನೀವು ರನ್ನಿಂಗ್ ಪಾಸ್ ಆಗಿ ನಿಮ್ ರಿಸಲ್ಟ್ ಬರುತ್ತೆ, ಅಲ್ಲ ಸರ್, ನಿಮ್ಮ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಪಾಸ್ ಆಗುತ್ತೋ ಅವತ್ತಿನ ದಿನನೇ ಇದನ್ನ ಮಾಡ್ಸ್ಕೊಂಬಿಡಿ ಹೋಗಿ. ಇದೇನು ದೊಡ್ಡದಲ್ಲ. ಇವತ್ತು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಈಗ ನೋಡ್ತಾ ಇರ್ಬೋದು, ಇದು ನಿಮ್ಮ ಲಾಗಿನ್ ಐಡಿ ಓಪನ್ ಮಾಡಿ. ನಿಮ್ಮ ಲಾಗಿನ್ ಐಡಿ ಒಳಗಡೆ ಇರುತ್ತೆ. ಸೊ ಇಲ್ಲಿ ಸೈಡಿಗೆ ಕಾಣ್ತಾ ಇದೆ ನೋಡಿ, ಸೈಡಿಗೆ ಇಲ್ಲಿ ಕೊಟ್ಟಿದ್ದಾರೆ ಅಫಿಡವಿಟ್ ಅಂತ ಹೇಳಿ, ಅದನ್ನ ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೀವು ಹಾಕಿದಂತ ಅಪ್ಲಿಕೇಶನ್ಗೆ ತಕ್ಕನಾಗಿ ನೋಡಿ. ಇಲ್ಲಿ ಇವ್ರು ಬಂದ್ಬಿಟ್ಟು ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಹಾಕಿದ್ದಾರೆ. ನೀವು ಟೆಕ್ನಿಕಲ್ ಟ್ರೇಡ್ ಕ್ಲರ್ಕ್ ಅದು ಬಂದಿರುತ್ತೆ, ಇಲ್ಲಿ ಮೆನ್ಷನ್ ಬಂದಿರುತ್ತೆ. ನೀವು ಅಕಸ್ಮಾತ್ 5-6 ಹಾಕಿದ್ರೆ ಸೊ ಲಾಸ್ಟ್ನೇದು ಯಾವ್ದು ರೀಸೆಂಟ್ ಅಂತ ನೋಡ್ಕೊಂಡು ಓಪನ್ ಮಾಡ್ಕೋಬೇಕು. ಸೊ ಜನರಲ್ ಡ್ಯೂಟಿ ಓಪನ್ ಮಾಡ್ಕೊಂಡು ಇದಾದ ನಂತರ ಇಲ್ಲಿ ನೋಡಿ, ತುಂಬಾ ಜನ ಏನ್ ಮಾಡ್ತಾರೆ, ಈ ಬಂದಿರುವಂತ ಒಂದು ಏನ್ ಫೀಡಪ್ ಏನಿದೆ ಈ ಮ್ಯಾಟರ್, ಇದನ್ನ ಡೈರೆಕ್ಟ್ ಏನ್ ಮಾಡ್ತಾರೆ, ನೀವು ಬಾಂಡ್ ಹಿಂದೆ ಮುಂದೆ ಪ್ರಿಂಟ್ ತಗ್ಸ್ಕೊಂಡು ಹೋಗ್ತೀರಾ. ರಿಸಲ್ಟ್ ಮಾಡ್ತಾರೆ ಅವ್ರು. ಏನಕ್ಕೆ ರಿಸಲ್ಟ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಅವ್ರು ನಿಮಗೆ ಗೈಡ್ ಮಾಡಿದ್ದಾರೆ. ನಾನ್ ಜುಡಿಷಿಯಲ್ ಸ್ಟಾಂಪ್ ಪೇಪರ್ ಮೇಲೆ 10 ರೂಪಾಯಿ ಪೇಪರ್, ಇದು 10 ರೂಪಾಯಿ, ಈಗ 100 ರೂಪಾಯಿ ಇದೆ, ಮುಂಚೆ ಇತ್ತು 15 ಹಾಕ್ತಿದ್ದಾರೆ. ಸೊ ಅವ್ರು ಏನ್ ಮಾಡಿದಾರೆ, ಈ ಒಂದು ಪೇಪರ್ ಮೇಲೆ ಇದನ್ನ ಪ್ರಿಂಟ್ ಹಾಕೊಂಬರಿ 10 ರೂಪಾಯಿ ಬಾಂಡ್ ಮೇಲೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತೀವಿ ಇದನ್ನ ಸೀದಾ ಡೌನ್ಲೋಡ್ ಮಾಡ್ತೀವಿ. ಸೊ ಡೌನ್ಲೋಡ್ ಮಾಡ್ಬಿಟ್ಟು ಇದನ್ನ ನಾವು ಪ್ರಿಂಟ್, ಇಲ್ಲೇನು ಫೀಡಪ್ ಕಾಣ್ತಿದೆ ನೋಡಿ. ಸೊ ಇದೇನ್ ಕಾಣ್ತಿದೆನಾ, ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಹೋಗಿ ನಾವು ಪ್ರಿಂಟ್ ತೆಗ್ಸ್ಕೊಂಡ್ಬಿಡ್ತೀವಿ. ಸೊ ತೋರಿಸ್ತೀನಿ ನಿಮಗೆ. ಸೊ ನಮ್ಮ PDF ಓಪನ್ ಆಯ್ತು ನೋಡಿ. ಈ PDF ನೇಮ್ ಮಾಡ್ತೀರಿ ನೀವು ಡೈರೆಕ್ಟ್ ಬಾಂಡ್ ಮೇಲೆ, ಆಮೇಲೆ 2 ಪೇಪರ್ ತಗೊಂಡು ಅದ್ರ ಮೇಲೆ ಪ್ರಿಂಟ್ ಹಾಕ್ಬಿಡ್ತೀರಾ. ಸೊ ಈ ತಪ್ಪನ ಮಾಡಕ್ ಹೋಗ್ಬೇಡಿ. ಏನಿದೆ ಇಲ್ಲಿ ನೋಡಿ, ಇಲ್ಲಿ ನಾನ್ ಜುಡಿಷಿಯಲ್ ಇದೆ ಸ್ಟಾಂಪ್ ಪೇಪರ್ ಅಂತಿದೆಲ್ಲ, ಸೊ ಇದನ್ನ ಕಟ್ ಮಾಡಿ ಏನ್ ಮ್ಯಾಟ್ರ್ ಇದನ್ನೆಲ್ಲ ಇದನ್ನ ಮಾತ್ರ ನೀವು ಪ್ರಿಂಟ್ ಹಾಕ್ಬೇಕು. ನನ್ನ ಪ್ರಕಾರ ಏನಂತಂದ್ರೆ, ಈ 3 ಪೇಜ್ನ ಪ್ರಿಂಟ್ ತಕೊಳ್ಳಿ. ಅದಾದ ನಂತರ ಇದನ್ನ ಟೈಪಿಂಗ್ ಶಾಪಲ್ಲಿ ಹೋಗ್ಬಿಟ್ಟು ಮೊದಲು ಬಾಂಡ್ ತೆಗ್ಸೋಡಿ. ಆ ಬಾಂಡ್ ಕೆಳಗಡೆ ಸ್ವಲ್ಪ ಜಾಗ ಇರುತ್ತೆ, ಆ ಜಾಗದಲ್ಲಿ ಸೊ ಇದೇನ್ ಮ್ಯಾಟ್ರ್ ಕಾಣ್ತಿದೋ ಇಷ್ಟು ಮ್ಯಾಟ್ರನ್ನ ಅದ್ರಲ್ಲಿ ಬರೋ ರೀತಿ ಹಾಕಿ. ಈ ಪರ್ಮನೆಂಟ್ ಅಡ್ರೆಸ್ನ ಹಿಂದ್ಗಡೆ ಆ ತರ ಕವರ್ ಮಾಡ್ಬೋದು. ಸೊ ಅವ್ರ ಹತ್ರ ಹೋದ್ರೆ ಅವ್ರು ಮಾಡ್ತಾರೆ. ನೀವು ಇದನ್ನ ಈ ಒಂದು ಏನಿದೆ ಇದನ್ನೆಲ್ಲ ತೋರಿಸಿದ್ರೆ, ಸೊ ಇಲ್ಲಿ ಏನೇನು ಖಾಲಿ ಇದೆ ಇದನ್ನೆಲ್ಲ ನೀವು ಕಂಪ್ಯೂಟರ್ಲೇ ಫಿಲ್ ಮಾಡಿಸಿ. ಕೈಲಿ ಮಾಡೋದಕ್ಕಿಂತ ಕೈಲಿ ಮಾಡಿದ್ರೆ ಬೆಟರ್. ಓಕೆ, ಪರವಾಗಿಲ್ಲ. ಸೊ ನೀವು ಸಿಸ್ಟಮ್ ಅಲ್ಲಿ ಟೈಪ್ ಮಾಡ್ತಿದ್ರೆ ನಿಮ್ ಕ್ಯಾಸ್ಟು, ಸಬ್ ಕ್ಯಾಸ್ಟ್ ಯಾವ್ದು ಬರ್ತಾರೆ, 2A ಸಬ್ ಕ್ಯಾಸ್ಟ್ ಯಾವ ಕ್ಯಾಸ್ಟ್ ಅದರಲ್ಲಿ, ಆ ರೀತಿ ಸರ್ ಈ ತರ ಎಲ್ಲ ಫಿಲ್ ಮಾಡಿಸಿ. ಇದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ, ಇವೆಲ್ಲ ನಿಮಗೆ ಸಂಬಂಧಪಟ್ಟಲ್ಲ. FIR, ಪೊಲೀಸ್ ಕೇಸ್, ಆ ಥರ ಅವೇನಿರಲ್ರಿ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅಪ್ಪರ್ ಸೈನ್ ಮಾಡಿಸಿ, ತಂಬಿದ್ರೆ ತಂಬ್ ಹಾಕ್ಸ್ಬಿಟ್ಟು ಇಂಗ್ಲೀಷಲ್ಲಿ ಸೈನ್, ನಿಮ್ಮ ಅಪ್ಪನ ಹೆಸರನ್ನು ನೀವು ಬರೀರಿ. ಇದಾದ ನಂತರ ಇದು ಯಾರಾದರೂ ರಿಲೇಷನ್ ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು, ಇದು ನಿಮಗೆ ಸಂಬಂಧಪಟ್ಟದಲ್ಲ. ಹಾಗೆ ಡೊಮೆಸ್ಟಲ್ ಯಾರು ಇಸ್ಯೂಡು, ನಮಗೆ ಬಂದ್ಬಿಟ್ಟು ತಹಸೀಲ್ದಾರ್ ಕೊಟ್ಟಿರ್ತಾರೆ. ಆ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಟೈಪ್ ಮಾಡಿಸಿ. ಅದಾದ ನಂತರ ಡೇಟ್ ಆಫ್ ಇಸ್ಯೂ ಅಲ್ಲಿರುತ್ತೆ, ಯಾವತ್ತು ಕೊಟ್ಟಿರೋದು ಅಂತೇಳಿ ಹಾಕ್ಬಿಟ್ಟು ವ್ಯಾಲಿಡಿಟಿಯಲ್ಲಿ ತನ್ನ 5 ವರ್ಷ 2 ವರ್ಷ ಎಷ್ಟಿರುತ್ತೆ ಅಷ್ಟು ವ್ಯಾಲಿಡಿಟಿ ಹಾಕ್ಬಿಟ್ಟು ಸಿಗ್ನೇಚರ್ ಅಥಾರಿಟಿ ಅವ್ರದ್ದು ಯಾರೋ ಅವ್ರದ್ದು ಹೆಸರು ಹಾಕಿ, ಅಲ್ಲಿ ತಹಸೀಲ್ದಾರ್ ಯಾರೋ ಅವ್ರದ್ದು, ತೊಂದರೆ ಇಲ್ಲ. ಹಾಗೆ ರಿಕ್ರೂಟ್ಮೆಂಟ್ ರ್ಯಾಲಿ ವೆನ್ಯೂ ಯಾವ್ಯಾವ ರ್ಯಾಲಿ ಅಟೆಂಡ್ ಮಾಡಿದಾರೋ ಅದರ ಡೀಟೇಲ್ಸ್ನ ಇಲ್ಲಿ ಬರ್ರಿ. ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಇಲ್ಲಿ ಬಂದ್ಬಿಟ್ಟು ರಿಕ್ರೂಟ್ಮೆಂಟ್ ರ್ಯಾಲಿ ವೆನ್ಯೂ ಎಲ್ಲಿ ಇತ್ತು ರ್ಯಾಲಿ, ಕೊಡಗು ಇನ್ನೊಂದು ಸತಿ ಬೆಂಗಳೂರಲ್ಲಿ ನೋಡಿದ್ರೆ ಬೆಂಗಳೂರು ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಬಂದ್ಬಿಟ್ಟು ನಮ್ದು ZRO ಬೆಂಗಳೂರು. ಅಕಸ್ಮಾತ್ ಮಂತ್ ಅಂಡ್ ಬೆಂಗಳೂರು ಇರುತ್ತೆ, ZRO ಬರುತ್ತೆ. ಬೆಳಗಾಮು ಮಂಗಳೂರೆಲ್ಲ ARO ಬರುತ್ತೆ. ಮಂತ್ ಯಾವ ಮಂತ್ ಇಯರ್ ಹಾಕಿ, ಡೇಟ್ ಹಾಕುವಂತ ಅವಶ್ಯಕ ಇಲ್ಲ. ಕ್ಯಾಟಗರಿ ಅಪ್ಲೈಡ್ ಯಾವ ಒಂದು ಕ್ಯಾಸ್ಟ್ ಇದಕ್ಕೆ ಹಾಕಿದ್ರೆ ನೀವು ಅದನ್ನ ಇದರೊಳಗೆ ಹಾಕಿ. ಹಾಗೆ ನೇಟಿವಿಟಿ ಡೊಮೆಸ್ಟಿಕ್ ನಿಮ್ಮ ಅಡ್ರೆಸ್ನ ಹಾಕಿ ಡೈರೆಕ್ಟ್ ಅಷ್ಟೇ. ಇದಾದ ನಂತರ ನಿಮ್ಮ ಒಂದು ಸಿಗ್ನೇಚರ್ನ ಇಲ್ಲಿ ಮಾಡಿ. ಹಾಗೆ ಇಲ್ಲಿ ನೋಟ್ರಿ, ಅದೇ ಕೋರ್ಟಲ್ಲಿ ಒಂದು 100 ರೂಪಾಯಿ ಕೊಡಿ, ಸ್ವಲ್ಪ ರೆಡ್ ಸ್ಟಾಂಪ್ ಹಾಕ್ಬಿಟ್ಟು ಏನೋ ಮಾಡಿ ಕೊಡ್ತಾರೆ, ಅದನ್ನ ತಪ್ಪದೆ ಮಾಡಿಸಿ. ಸೊ ಇದೇನಂತಂದ್ರೆ, ನೀವು ಲಾಸ್ಟ್ 5 ಇಯರ್ ಒಳಗಡೆ ಎಲ್ಲೆಲ್ಲಿದಾರಂತ. ಸೊ ಏನಿಲ್ಲ, ನೀವು ಹುಡ್ದಾಗಿಂದ ಎಲ್ಲಿದಾರ ಅದೊಂದೇ ಡೇಟ್ ಹಾಕಿ, ಎಲ್ಲಿ ತನ ಫ್ರಮ್ ನೀವು ಅಲ್ಲಿಂದ ಹಿಡಿದು ಇಲ್ಲಿ ತನ ಯಾವ ಊರಲ್ಲಿದಾರ, ನಿಮ್ಮ ಒಂದು ಏನ್ ಪ್ರೆಸೆಂಟ್ ಇರ್ತಾರೋ ಅದೇ ಅಡ್ರೆಸ್ ತುಂಬಿದ್ರಲ್ಲಿ ಏನು ತೊಂದರೆ ಇಲ್ಲ. ಸೊ ಮೇಲ್ಗಡೆ ಏನು ಅಡ್ರೆಸ್ ಇರುತ್ತೋ ಅದನ್ನ ಅಲ್ಲಿ ಫಿಲ್ ಮಾಡಿ. ಈಗ ಬೇರೆಯವ್ರು ಏನು ಮಾಡಿರ್ತಾರೆ ಅಂತಂದ್ರೆ, ರ್ಯಾಲಿ ಬಂದಾಗ ಚೇಂಜ್ ಮಾಡಿರ್ತಾರಲ್ಲ ಡಾಕ್ಯುಮೆಂಟು, ಸೊ ಆ ರೀತಿ ಅದನ್ನ ಕಂಡಿಡಿಯಕ್ಕೆ ಈ ಥರ ಮಾಡಿರ್ತಾರೆ. ಅಂದರೆ ಲಾಸ್ಟ್ 5 ಇಯರ್ಸ್ ಒಳಗಡೆ ಇಲ್ಲೇ ಇದ್ವಿ ಅಂದರೆ ನಾವು ಇದೇ ಸ್ಟೇಟಿಂದ ಲೋಕಾಲಿಟಿ ಅನ್ನೋದನ್ನ ಇದು ತೋರಿಸುತ್ತೆ. ಸೊ ಇಷ್ಟ ನೋಡಿ, ಮೇನ್ ಏನಿಲ್ಲ, ಇದನ್ನ ಏನಿದೆ ಅದೇ ಆಸ್ ಇಟ್ ಈಸ್ ಪ್ರಿಂಟ್ ತಗೊಂಡು ಹೋಗಿ. ಇದು ಮಾತ್ರ ಬರಬಾರ್ದು ಅಷ್ಟೇ. ಇನ್ನು ಹುಡುಕಿದ್ದೆಲ್ಲ ಇದೇ ಮ್ಯಾಟ್ರ್. ಈ ಮ್ಯಾಟ್ರನ್ನ ಸಪ್ರೇಟ್ ಆಗಿ ಕಂಪ್ಯೂಟರ್ ನಾರ್ಮಲ್ ತೆಗ್ಸ್ಕೊಂಡ್ಬಿಟ್ಟು ಪ್ರಿಂಟ್ ತೆಗ್ಸ್ಕೊಂಡು ಹೋಗಿ.